Hello dear students, welcome back to Royson Creations YouTube channel. In this class, let us analyze the 10th standard English subject formative assessment 4 along with its answer. Those who are watching first time, please subscribe and share with your friends. ಸೊ ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲಿಷ್ ವಿಷಯದ FA4 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಮಕ್ಕಳ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಅದೇ ರೀತಿ ಫೈನಲ್ ಎಕ್ಸಾಮ್ ನೆಕ್ಸ್ಟ್ ವೀಕಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೂ ಸಹ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಡೂ ಆಸ್ ಡಿರೆಕ್ಟೆಡ್. ಇಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. Businessmen, lawyers and doctors enjoy a much higher income. ಸೊ ಇಲ್ಲಿ ಕರೆಕ್ಟ್ ಆಗಿರುವ ಕ್ವಶನ್ ಟ್ಯಾಗ್ ಡೋಂಟ್ ದೇ, ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಉತ್ತರ ಸರಿಯಾಗಿದೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವನ್ನು ಚೂಸ್ ಮಾಡಬೇಕು. ಸೊ ಕಾನ್ವರ್ಸೇಷನ್ ಅನ್ನು ಓದ್ಕೊಳ್ಳಿ. ಹೆಡ್ ಮಾಸ್ಟರ್, ವಿ ಕ್ಯಾನ್ ನಾಟ್ ಕೀಪ್ ಯುವರ್ ಸನ್ ಇನ್ ಅವರ್ ಸ್ಕೂಲ್. ಮಿಸ್ಟರ್ ಅವತಾರ್ ನರೇನ್, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಟು ಲುಕ್, ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವ ಉತ್ತರ. ಥರ್ಡ್ ಕ್ವಶನ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಟು ಆ್ಯಂಡ್ ಸೋ ದ್ಯಾಟ್ ನಾಟ್. ಈ ಪದಗಳನ್ನು ಬಳಸ್ಕೊಂಡು ನಾವು ಈ ಸೆಂಟೆನ್ಸನ್ನು ಕಂಬೈನ್ ಮಾಡಿ ಬರೀಬೇಕು. ಸತೀಶ್ ವಾಸ್ ವೆರಿ ವೀಕ್, ಈ ಕುಡಂಟ್ ಗೋ ಟು ಸ್ಕೂಲ್. ಸೊ ಅದನ್ನು ಕಂಬೈನ್ ಮಾಡೋಣ. ಸತೀಶ್ ಈಸ್ ಸೋ ವೀಕ್ ದಟ್ ಹಿ couldn't go to school. So this is the correct sentence. Next, choose the correct if clause ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಓದ್ಕೊಳ್ಳಿ ಕಾನ್ವರ್ಸೇಷನ್ ಅನ್ನ ಮಕ್ಕಳ. ಸೊ ಇಲ್ಲಿ ಹೆಡ್ ಮಾಸ್ಟರ್ ಮತ್ತು ಮಿಸ್ಟರ್ ಅವತಾರ್ ನರೇನ್ ಅವರ ನಡುವೆ ನಡೆಯುವಂಥ ಕಾನ್ವರ್ಸೇಷನ್ ಮಕ್ಕಳ. ಸೊ ಇಲ್ಲಿ ನಾವು ಕರೆಕ್ಟ್ ಆಗಿರೋ ಇಫ್ ಕ್ಲಾಸ್ ಬರೀಬೇಕು. ಇಫ್ ಮೈ ಸನ್ ಹ್ಯಾಡ್ ಬಿಕಮ್ ಟೋಟಲಿ ಡಮ್, I dash admitted him to a special school. I would have. ಸೊ ಕರೆಕ್ಟ್ ಆಗಿರುವ ಇಫ್ ಕ್ಲಾಸ್ ಐ ವುಡ್ ಹ್ಯಾವ್ ಆಗ್ತದೆ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ಸ್. ಕ್ಲೂಸ್ ಆರ್ ಗಿವನ್. ಸೊ ಇಲ್ಲಿ ನಮಗೆ ಕ್ಲೂಸ್ ಕೊಟ್ಟಿದ್ದಾರೆ. ಫಿಫ್ತ್ ಕ್ವಶನ್ ನೋಡಿ. ಇಟ್ ಥಾಟ್ ಮೀ ನೆವರ್ ಟು ಫೀಲ್ ಲೋನ್ ಅಬ್ರಾಡ್. ಸೊ ಇಲ್ಲಿ ನಮಗೆ ಕ್ಲೂಸ್ ಕೊಟ್ಟಿದ್ದಾರೆ. ಆಡ್ವರ್ಬ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಇಲ್ಲಿ ಟಾಟ್ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಿದೆ. ಸೊ ಹಾಗಾಗಿ ಟಾಟ್ ಅದು TOUGHT ಇದೆ, ಅದು ಆ್ಯಕ್ಚುಲಿ TAUGHT ಆಗಬೇಕು. ನೆಕ್ಸ್ಟ್ ಲೋನ್ಲಿ, ಸೊ ಹಾಗಾಗಿ ಅದು ಆಡ್ವರ್ಬಿಯಲ್ ಮಿಸ್ಟೇಕ್. ಲೋನ್ ಅಂತ ಇದೆ, ಅದು ಲೋನ್ಲಿ. ನೆಕ್ಸ್ಟ್ ಥರ್ಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ 2-3 sentences. ಸೊ 2 marks ಕ್ವಶನ್ಸ್ ಇದೆ. ಸಿಕ್ಸ್ತ್ ಕ್ವಶನ್, ಹೂ ಕ್ಯಾನ್ ಬೆಸ್ಟ್ ಎನ್ಶೋರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್ ಆ್ಯಂಡ್ ಹೌ ಇದೆ. ದ ವರ್ಲ್ಡ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಸೊ ನೋ ಡೌಟ್ ಮನಿ ಈಸ್ ನೆಸೆಸರಿ, ಬಟ್ ಇಟ್ ಈಸ್ ಸೈಂಟಿಫಿಕ್ ರಿಸರ್ಚ್ ವಿಚ್ ಕ್ಯಾನ್ ರಿಯಲಿ ಸೇವ್ ಹಸ್. ಇಟ್ ಈಸ್ ಥ್ರೂ ಸೈನ್ಸ್ ದಟ್ ವಿ ಕ್ಯಾನ್ ಡೆವಲಪ್ ನ್ಯೂ ಮೆಥಡ್ಸ್ ಆಫ್ ಡಿಸಾಸ್ಟರ್ preparedness and prevention. Seventh question, what did the old folk of Tibet say about happiness? The old folk used to say that happiness was a beautiful bird. It lives in a snowy mountain far away in the east. Wherever the bird flew, happiness went with it. ನೆಕ್ಸ್ಟ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್. ಇಲ್ಲಿ 2 ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ ಮಕ್ಕಳ. 8th ಕ್ವಶನ್, ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಐ ಕ್ಯಾನ್ ಬೇರ್ಲಿ ಇಯರ್ ಯು. ಸೊ who do the words I refer to? So I refer to Satish. Who do the word you refers to? You refers to Surender. Why did the speaker say so? Satish was slowly losing his hearing capacity, so he barely heard his friend's words. Next 9th question, you can cross out my name from the telephone book. Who is the speaker? The poet Norman Nicholson. Why did the speaker say? Uncertain about his return. When did the speaker say? When he was prepared to go to outer space. Next last main,
ಕಂಪ್ಲೀಟ್ ದ ಪೋಯಮ್ 4 ಮಾರ್ಕ್ಸಿಗೆ. ಇವನ್ ನಿಮ್ಮ ಫೈನಲ್ ಎಕ್ಸಾಮ್ಗೂ 4 ಮಾರ್ಕ್ಸಿಗೆ ಬರೋದು ಮಕ್ಕಳ. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಟು ಯು ಸೇ ದ ಸನ್ ಶೈನ್ ಬ್ರೈಟ್. ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಈ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ಸೊ ಇದಿಷ್ಟು ನೋಡಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇನ್ನೇನು ಪ್ರಿಪರೇಟ್ರಿ 2 ಬರ್ತಾ ಇದೆ, ಹಾಗಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.